ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೇಲಿ ಈ ಥರ ಮೈಲ್ಡ್ ಆಗಿರೋ ಲೈಟ್ ಹಾಕಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಒಂದು ಟ್ರೈಪೋಡ್ ಅದು, ನಾನು ಯಾವತ್ತೂ ಕೂಡ ರಿಂಗ್ ಲೈಟ್ ಎಲ್ಲ ಯೂಸ್ ಮಾಡಿಲ್ಲ. ಸೊ ಅದನ್ನು ಯಾಕೆ ವೇಸ್ಟ್ ಮಾಡೋದು, ರೂಮಲ್ಲಿ ಕಾರ್ನರ್ ಲೈಟ್ ಥರ ಯೂಸ್ ಮಾಡ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಇಟ್ಕೊಂಡೆ. ಇನ್ನು ಸುಮಾರು ಜನ ಲಾಸ್ಟ್ ಟೈಮ್ ನಮ್ಮದು ಶೂ ರ್ಯಾಕ್ ತೋರಿಸಿದ್ನಲ್ಲ, ಅದ್ರ ಬಗ್ಗೆ ಲಿಂಕ್ ಕೇಳ್ತಾ ಇದ್ರಿ. ನನಗೆ ಅದಷ್ಟು ಸ್ಯಾಟಿಸ್ಫೈಡ್ ಆಗಿರಲಿಲ್ಲ. ಆದರೆ ಚೆನ್ನಾಗಿದೆ, ಬಟ್ ಕಾಸ್ಟ್ಲಿ ಅಂತ ಅನ್ನಿಸ್ತು, ಅಷ್ಟು ವರ್ತಲ್ಲ ಅಂತ ಅನ್ನಿಸ್ತು. ನಾನು ಲಿಂಕ್ ಹಾಕಿರ್ತೀನಿ, ನೀವು ಒಂದ್ಸರಿ ಚೆಕ್ ಮಾಡಿ ನಿಮಗೆ ಬೇಕು ಅಂದರೆ ತೊಗೊಳ್ಳಿ. ನಾನೇನು ರೆಕಮೆಂಡ್ ಮಾಡೋದಿಲ್ಲ. ಇದಕ್ಕಿಂತ ಚೆನ್ನಾಗಿರೋದೇನಾದರೂ ನಿಮಗೆ ಸಿಗ್ಬೋದೇನೋ, ಚೆಕ್ ಮಾಡ್ಬೋದು. ಸುಮಾರು 18 ಜೊತೆ ಚಪ್ಪಲಿಯನ್ನು ಇಟ್ಕೋಬೋದು. ನಾನು 20 ಮೇಲೆ ಅಂತ ಹೇಳಿದೆ, ಅದರೊಳಗೆ ಜಸ್ಟ್ 18 ಇಡೋದಕ್ಕಾಗುತ್ತೆ. ಇನ್ನು ಡೈಲಿ ವೇರ್ನೆಲ್ಲ ಹೊರಗಡೆನೇ ಇಟ್ಕೊಳ್ತಾ ಇದ್ದೀನಿ. ಸೊ ನಾನು ನಿಮ್ಮ ಇಷ್ಟೊಂದು ಜನ ಸುಮಾರು ಲಿಂಕ್ ಕೇಳಿದರೆ, ಹಾಗಾಗಿ ನಾನು ಲಿಂಕ್ ಹಾಕಿರ್ತೀನಿ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ. ಇನ್ನು ಪೋಸ್ಟ್ ಆಫೀಸ್ ಬಗ್ಗೆ ನಾನು ಶಾರ್ಟ್ ವಿಡಿಯೋದಲ್ಲಿ ಹೇಳಿದೆ, ಪ್ರಗತಿದು ಸುಕನ್ಯಾ ಸಮೃದ್ಧಿ ಯೋಜನೆದು ಸ್ಕೀಮ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ. ತುಂಬ ಈಸಿ ಸ್ಕೀಮ್ ಅದು. ಅದನ್ನು ನೀವು ಪೋಸ್ಟ್ ಆಫೀಸಲ್ಲೋ ಅಥವಾ ಬ್ಯಾಂಕ್ಗಳಲ್ಲಿ ಮಾಡ್ಕೋಬೋದು. ಬ್ಯಾಂಕಲ್ಲಿ ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ. ನಮಗೆ ಗೊತ್ತಿರಲಿಲ್ಲ, ನಿಯರ್ ಪೋಸ್ಟ್ ಆಫೀಸಲ್ಲಿ ಮಾಡಿದ್ವಿ. ನಾವು ಪ್ರತಿ ಸಲನೂ ಹೋಗ್ಬಿಟ್ಟು ದುಡ್ಡನ್ನ ಅಲ್ಲಿ ನಿಂತ್ಕೊಂಡು ಕ್ಯೂ ಅಲ್ಲಿ, ಅಂದರೆ ಕ್ಯಾಶೇ ತೊಗೋತಾರೆ ಅವ್ರು, ಹೆಂಗೂ ಫೋನ್ಪೇ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಅಲ್ಲೋಗಿ ನಿಂತ್ಕೊಂಡು ಪೇ ಮಾಡಿ ಬರ್ತಾ ಇದ್ವಿ. ನನ್ನ ವ್ಯೂವರ್ಸ್ ಮತ್ತು ನನಗೆ ಗೊತ್ತಿರೋರೊಬ್ರು ಹೇಳಿದ್ರು, ಯಾಕೆ ಅಲ್ಲಿ ಹೋಗ್ತೀರಾ, ಫೋನಲ್ಲೇ ಪೇ ಮಾಡ್ಬೋದು, ಆಪ್ಷನ್ ಇದೆ, ಅದನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳಿ. ಅದು ಹೆಂಗೆ ಅಂತಂದರೆ ನಾವೇ ಮಾಡೋಕ್ಕಾಗಲ್ಲ. IPPB ಅಂತ ಒಂದು ಆ್ಯಪ್ ಇದೆ, ಪೋಸ್ಟ್ ಆಫೀಸ್ ಟ್ರಾನ್ಸಾಕ್ಷನ್ ಆಗುವಂಥ ಆ್ಯಪ್ ಅದು. ಅದನ್ನು ಮಾಡಬೇಕಂತಂದರೆ ಆ್ಯಪ್ಗೆ ಹೋಗಿ ನಾವು ಪೋಸ್ಟ್ ಆಫೀಸಲ್ಲಿ ತಮ್ಮ ಇಂಪ್ರೆಷನ್ ಕೊಟ್ಬಿಟ್ಟು ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ತಾರೆ. ನಮಗೆ 1 ವಾರ ಅವರು ಸತಾಯಿಸಿದ್ರು, ಇವತ್ತು ಬನ್ನಿ, ನಾನು ಬ್ಯುಸಿ, ನಾಳೆ ಬನ್ನಿ ಅಂತ. ನಿನ್ನೆ ಹೋದ್ವಿ, ನಮ್ಗೆ ಸಿಕ್ಕಾಪಟ್ಟೆ ಬೇಜಾರಾಗೋಗಿತ್ತು. ಸರ್ ಇಲ್ಲ, ಇನ್ನೊಂದು ತಿಂಗಳು ಬಿಟ್ಕೊಂಡು ಬನ್ನಿ ಅನ್ನಿ, ಬೇಕಾದರೆ ಬಿಡ್ತೀವಿ. ಈ ಥರ ಡೈಲಿ ನಾಳೆ ಬನ್ನಿ ನಾಳೆ ಬನ್ನಿ ನಾಳೆ ಬನ್ನಿ ಅಂತ ಅಂದರೆ ನಮಗೂ ಕೆಲಸಗಳಿರುತ್ತೆ, ಹೆಂಗಾಗತ್ತೆ ಅಂತ ಹೇಳಿ. ಆಮೇಲೆ ಆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ನಮ್ಗೆ ಯಾರು ಇನ್ಫಾರ್ಮೇಷನ್ ಕೊಡಲ್ಲ, ಅಂದರೆ ಸಾಮಾನ್ಯವಾಗಿ ಕೊಡಲ್ಲ. ಇವಾಗ ಯಾರು ಏನು ಹೇಳೋದಿಲ್ಲ, ಜಸ್ಟ್ ನಮ್ಗೆ ಅಕೌಂಟ್ ಬೇಕಾ ಮಾಡಿಕೊಡ್ತೀವಿ ಅಷ್ಟೇ. ಅದ್ರ ಫ್ಯೂಚರ್ಸ್ ಏನು, ಅದೇನು ನೆಕ್ಸ್ಟ್ ಯಾವುದನ್ನು ಅವರು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ. ಅದು ನಾವೇ ತಿಳ್ಕೊಂಡು ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಸುಮಾರು ವರ್ಷ ಆಯಿತು ನಾವು ಅದು ಅಕೌಂಟ್ ಮಾಡಿ. ಇವಾಗ ಅದನ್ನು ಆ್ಯಕ್ಟಿವ್ ಮಾಡಿಕೊಂಡು ಮನೆಯಲ್ಲೇ ಅಂತಂದರೆ ನಾವೇನು ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ಪೇ ಮಾಡ್ಬೋದು. ನನಗೆ ಗೊತ್ತಿರಲಿಲ್ಲ. ಸುಮಾರು ಜನಕ್ಕೆ ಗೊತ್ತಿಲ್ಲದಲ್ಲೇ ಯಾರು ಪೋಸ್ಟ್ ಆಫೀಸ್ಗೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಪೇ ಮಾಡ್ತಿರ್ತಾರೋ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಈ ಒಂದು ವಿಚಾರನ ಹಂಚ್ಕೊಂಡೆ. ಇನ್ನು ಕಣ್ಣಿಗೆ ತುಂಬ ಸ್ಟ್ರೈನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ತೊಗೊಂಡು ಬಂದಿದ್ನಲ್ಲ, ನೋಡೋಣ ಹೆಂಗೆ ಕಾಣಿಸ್ತಾ ಇದೆ ಅಂತ. ಆಮೇಲೆ ಇನ್ನೊಂದು, ನಮ್ಮನೇಲಿ ಇರುವಂತಹ LED ಲೈಟ್ ಏನಿದೆ ಕಿಚನಲ್ಲಿ ತುಂಬ ಹ್ಯಾಶ್ ಆಗಿದೆ, ಅದೆಲ್ಲ ಕಣ್ಣಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಸೊ ನಿಮ್ಗೆ ಏನಾದರೂ ಹಾಕ್ಸ್ಕೊಳ್ಳೋಂಗಿದ್ರೆ ತುಂಬ ಮೈಲ್ಡಾಗಿ ಹಾಕಿಸ್ಕೊಳ್ಳಿ, ಇಲ್ಲಾಂದರೆ ಲೈಟ್ ಹಾಕ್ಸ್ಕೊಂಡಲ್ಲೇ ಇದ್ರೇ ತುಂಬ ಬೆಟರು. ಅದೆಲ್ಲ ತುಂಬಾ ಫ್ಯೂಚರಲ್ಲಿ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ನಾನು ಇದುವರೆಗೂ ರಿಂಗ್ ಲೈಟ್ ಎಲ್ಲ ಯೂಸೇ ಮಾಡಿಲ್ಲ, ಬಟ್ ಅಷ್ಟು ನನ್ನ ಕಣ್ಣಿಗೆ ಸ್ಟ್ರೈನ್ ಆಗ್ತಾ ಇತ್ತು. ಸೊ ಹಂಗಾಗಿ ಅಂದರೆ ಜಸ್ಟ್ ಫೋನ್ ನೋಡಿ ಅಷ್ಟು ಸ್ಟ್ರೈನ್ ಆಗಿದೆ ಅಂತ ಅನಿಸುತ್ತೆ. ಎಡಿಟಿಂಗ್ ಲಾಂಗ್ ಟೈಮ್ ನೋಡ್ತಾ ಇರ್ತೀನಿ, ಸೊ ಅದಕ್ಕೆಲ್ಲನೂ ಪ್ರಿಕಾಷನ್ ತೊಗೋತಾ ಇದ್ದೀನಿ. ಸಮ್ಮರ್ ಸ್ಕಿನ್ ಕೇರ್ ಟಿಪ್ಸ್ ಥರನೇ ಮಾನ್ಸೂನ್ ಸ್ಕಿನ್ ಕೇರ್ ಟಿಪ್ಸ್ ಕೂಡ ಕೆಲವೊಂದನ್ನು ಫಾಲೋ ಮಾಡಿದ್ರೆ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಏನಂತಂದರೆ ನಮ್ಮ ಸ್ಕಿನ್ನನ್ನು ಕ್ಲೀನಾಗಿ ಕ್ಲೆನ್ಸ್ ಮಾಡಬೇಕು, ಅದರಿಂದ ನಮ್ಮ ಸ್ಕಿನ್ ಚೆನ್ನಾಗಿ ಉಸಿರಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ನಮ್ಮ ಸ್ಕಿನ್ನಲ್ಲಿರುವಂತಹ ಡಸ್ಟ್ ಇರ್ಬೋದು, ಎಕ್ಸ್ಟ್ರಾ ಏನೇನಿದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಅದ್ರ ಜೊತೆಗೆ ನಾವು ಸ್ಕಿನ್ನನ್ನು ಹೈಡ್ರೇಟಾಗಿ ಇಟ್ಕೊಬೇಕು. ಸೊ ನಾನು ಕ್ಯೂರ್ ಸ್ಕಿನ್ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ ಸುಮಾರು ದಿನದಿಂದ, ಒಂಥರ ಚೆನ್ನಾಗಿದೆ, ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಬೆಸ್ಟ್ ಮಾಯ್ಶ್ಚರೈಸಿಂಗ್ ಬ್ಯಾಲೆನ್ಸ್ ಮಾಡೋದು ಗೊತ್ತಿರಬೇಕು. ಅಂತಂದರೆ ಸ್ಕಿನ್ನಲ್ಲಿ ಎಕ್ಸೆಸ್ ಮಾಯ್ಶ್ಚರೈಸಿಂಗ್ ಇಲ್ಲ ಅಂತಂದ್ರೂ ಸ್ಕಿನ್ ಡ್ರೈ ಆಗುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆಯ ನರಿಶ್ ಮಾಡುವಂತಹ ಮಾಯ್ಶ್ಚರೈಸರ್ ತುಂಬ ಲೈಟ್ ವೇಟ್ ಆಗಿರಬೇಕು, ನಾನ್ ಗ್ರೀಸಿ ಆಗಿರಬೇಕು, ನಮ್ಮ ಸ್ಕಿನ್ನನ್ನು ಹೈಡ್ರೇಟಿಂಗ್ ಆಗಿರಬೇಕು. ಇದು ಒಂದು ಹೈಡ್ರೇಟಿಂಗ್ ಜೆಲ್ಲು, ಇದನ್ನು ನಾನು ಯೂಸ್ ಮಾಡ್ತೀನಿ. ಇದು ತುಂಬಾ ಕಮ್ಮಿ ಇದರಲ್ಲಿ ನಾನ್ ಗ್ರೀಸಿ, ಹಚ್ಚಿದ್ರೆ ಗೊತ್ತೇ ಆಗೋದಿಲ್ಲ ಹಚ್ಚಿದ್ದೀವಿ ಅಂತ. ಅದ್ರ ಜೊತೆಗೆ ಒಂದು ಬೆಸ್ಟ್ SPFನ ನಾವು ರೈನಿ ಟೈಮಲ್ಲೂ ಕೂಡ ಯೂಸ್ ಮಾಡಬೇಕು. ಯಾಕೆ ಅಂತಂದರೆ ಒಳ್ಳೆಯದು. ಸನ್ಸ್ಕ್ರೀನ್ನ ನಾರ್ಮಲ್ ಆಗಿ ನಾನು ಸ್ಕಿನ್ ಕೇರ್ ರೊಟೀನಲ್ಲಿ ಒಂದು ಸಣ್ಣ ಪಾರ್ಟಾಗಿ ಯೂಸ್ ಮಾಡ್ತೀನಿ. ಯಾವತ್ತೂ ನಾನು ಲೆಸ್ ಮೇಕಪ್ಪೇ ಮಾಡ್ಕೊಳ್ಳೋದು. ನಿಮ್ಗೇನಾದರೂ ಆ್ಯಪಲ್ಲಿ ಏನಾದರೂ ನಿಮ್ಮ ಸ್ಕಿನ್ ಕೇರ್ನ ಚೆನ್ನಾಗಿ ಮಾಡ್ಕೋಬೇಕು, ಬೆಟರ್ ಮಾಡ್ಕೋಬೇಕು, ಸೀಸನಲ್ಲಿ ತಕ್ಕನಾಗಿ ನನ್ನ ಒಂದು ಸ್ಕಿನ್ ಕೇರ್ಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕಂತ ನಂಗೆ ಗೊತ್ತಿಲ್ಲ, ಝೀರೋ ನಾಲೆಡ್ಜ್ ಅಂತ ಅಂದರೆ ಖಂಡಿತವಾಗ್ಲೂ ನಿಮಗೆ ಈ ಆ್ಯಪ್ ಹೆಲ್ಪ್ ಆಗುತ್ತೆ. ಇದರೊಳಗೆ ಪ್ರೈಸ್ ಬಂದ್ಬಿಟ್ಟು 2100 ಇರುತ್ತೆ. ಬಟ್ ಪ್ರಾಡಕ್ಟ್ ಎಲ್ಲನೂ ಅವರು ಇಷ್ಟೇ ಕ್ವಾಂಟಿಟಿ ಹಾಕಬೇಕು, ಇಷ್ಟು ಟೈಮಲ್ಲಿ ಯೂಸ್ ಮಾಡಬೇಕು, ಅವಾಗಲೇ ಯೂಸ್ ಮಾಡಬೇಕಂತ ಹೇಳ್ಬಿಟ್ಟು ನಮಗೆ ಆ್ಯಪಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದ್ರ ಪ್ರಕಾರನೇ ಯೂಸ್ ಮಾಡಿದ್ರೆ 2 to 3 months ನಮಗೆ ಈ ಪ್ರಾಡಕ್ಟ್ ಬರುತ್ತೆ. ನಾನು 2-3 ಸರಿ ಕಿಟ್ ಯೂಸ್ ಮಾಡಿದ್ದೀನಿ, 2-3 months ಮೇಲೇ ಬರುತ್ತೆ.
ಅಂದರೆ ಅಷ್ಟೇ ಕ್ವಾಂಟಿಟಿಲೇ ಸಾಕು ನಮಗೆ ಪ್ರಾಡಕ್ಟ್, ಜಾಸ್ತಿ ಹಚ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಪ್ರಾಡಕ್ಟ್ ಬೇಕು, ಇದರ ಆ್ಯಪ್ ಲಿಂಕ್ ಬೇಕು ಅಂತಂದರೆ ನಾನು ಆ್ಯಪ್ದು ಲಿಂಕ್ ಹಾಕಿರ್ತೀನಿ. ವಿತಿನ್ 3 ವೀಕ್ಸಲ್ಲೇ 98% ಜನಕ್ಕೆ ಇದರ ರಿಸಲ್ಟ್ ಕೂಡ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಒಂದು ಬೆಟರ್ ರಿಸಲ್ಟ್ ಸಿಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ಈ ಪ್ರಾಡಕ್ಟ್ ಏನಾದರೂ ಬೈ ಮಾಡೋಂಗಿದ್ರೆ ನಾನೊಂದು ಕೂಪನ್ ಕೋಡ್ನ ಮೆನ್ಷನ್ ಮಾಡಿರ್ತೀನಿ, ಅದನ್ನು ಯೂಸ್ ಮಾಡಿಕೊಂಡೇ ಬೈ ಮಾಡಿ. ಅದರಿಂದ ಒಂದು ಸ್ವಲ್ಪ ಅಮೌಂಟ್ ನಿಮಗೆ ಕಡಿಮೆ ಆಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಕೂಪನ್ ಕೋಡ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಅದ್ರ ಜೊತೆಗೆ ಏನಂತಂದರೆ ಸ್ಕಿನ್ ಕೇರ್ ಪ್ಲಸ್ ನಮ್ಮ ಹೊಟ್ಟೆ ಒಳಗಡೆ ಏನು ಊಟ ಹಾಕ್ತಾ ಇದ್ದೀವಿ ಅದು ಕೂಡ ತುಂಬ ಇಂಪಾರ್ಟೆಂಟ್. ಮೇಲೆ ಸ್ಕಿನ್ಗೆ ಅಪ್ಲೈ ಮಾಡಿದ ತಕ್ಷಣ ಎಲ್ಲ ರಿಸಲ್ಟ್ ಬರುತ್ತೆ ಅನ್ನೋದು ಖಂಡಿತ ಸುಳ್ಳು. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಡಯಟ್ ಚಾರ್ಟ್ ಮತ್ತು ಸ್ಕಿನ್ ಕೇರ್ ಕಿಟ್ ಎರಡನ್ನೂ ಕೂಡ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಆ್ಯಪ್ನ ಡೌನ್ಲೋಡ್ ಮಾಡಿ ನಿಮ್ಮ ಪ್ರಾಬ್ಲಮ್ನ ಫೋಟೋ ಮುಖಾಂತರ ಹೇಳಿ, ಅದ್ರ ಜೊತೆಗೆ ಸ್ವಲ್ಪ ಮಾತಾಡಿ, ಡಾಕ್ಟರ್ ಜೊತೆಗೂ ನೀವು ಮಾತಾಡಬಹುದು. ಮಧ್ಯೆ ಏನಾದರೂ ನಿಮಗೆ ಮಾತಾಡಬೇಕು, ಡೌಟ್ ಬಂತು ಅಂದರೂ ನೀವು ಡಾಕ್ಟರ್ ಜೊತೆ ಚಾಟ್ ಮಾಡಬಹುದು. ಸೊ ನಿಮ್ಮ ಡಾಕ್ಟರ್ದು ಲಿಸ್ಟ್ ಅಲ್ಲೇ ಇರುತ್ತೆ. ಸೊ ಇದಿಷ್ಟು ಆಗಿತ್ತು ಕ್ಯೂರ್ ಸ್ಕಿನ್ದು. ನಿಮ್ಗೆ ಯಾರಾದರೂ ಒಂದು ಒಳ್ಳೆಯ ಸ್ಕಿನ್ ಕೇರ್ನ ಫಾಲೋ ಮಾಡಬೇಕಂದ್ರೆ ಖಂಡಿತ ಆ್ಯಪ್ ಮುಖಾಂತರ ನಿಮ್ದೊಂದು ಸ್ಕಿನ್ ಕೇರ್ ರೂಟೀನನ್ನು ಫಾಲೋ ಮಾಡ್ಬೋದು. ಇನ್ನು ಅಲ್ಲಿಂದ ಪ್ರೀತಮ್ಗೆ ಮತ್ತು ಪ್ರಗತಿಗೆ ಸ್ವೆಟರ್ ಎಲ್ಲ ಕೊಡ್ತಾ ಇದ್ದಾರೆ ಅಂತ. ಪ್ರಗತಿ ನಿನ್ನೆಯಿಂದ ಮಮ್ಮಿ ಬಂದು ಸ್ವೆಟರ್ ಕೊಡಿಸಿ ಅಂತ ಏನಾದರೂ ಬಂದರೆ ಪ್ರಗತಿಗೆ ಅದು ಕಂಟ್ರೋಲೇ ಆಗೋದಿಲ್ಲ. ಅವಾಗಲೇ ಹೋಗ್ಬೇಕು, ತೊಗೊಂಡ್ಬಂದ್ಬಿಡ್ಬೇಕು. ಏನೋ ಸರಿ ಆಯಿತು ಕೊಟ್ಟಿದ್ದಾರೆ. ಮತ್ತು ಸೈಜಸ್ ಎಲ್ಲ ಏನಾಗುತ್ತೆ ಬೇಗ ಕಡಿಮೆ ಆಗುತ್ತೆ, ಅಂದರೆ ತೊಗೊಂಡ್ಬಿಟ್ಟು ಇಲ್ಲ ಅಂತಲೂ ಹೇಳ್ತಾರೆ. ನಮ್ಮ ಆರ್ಮಿ ಸ್ಕೂಲಲ್ಲಿ ಏನಂತಂದರೆ ಯಾವುದೂ ಹೊರಗಡೆ ತೊಗೊಳ್ಳೋ ಆಪ್ಷನ್ನೇ ಇಲ್ಲ, ಎಲ್ಲ ಸ್ಕೂಲಲ್ಲೇ ತೊಗೊಳ್ಬೇಕು, ಎಲ್ಲ ಅಲ್ಲೇ ಸಿಗುತ್ತೆ. ಯಾಕೆಂದರೆ ಹೊರಗಡೆ ಬೇರೆ ಬೇರೆ ಥರ ಸಿಗುತ್ತೆ, ಅದು ಸರಿ ಒಂದಲ್ಲ. ಹಾಗಾಗಿ ಎಲ್ಲರೂ ಆಲ್ಮೋಸ್ಟ್ ಇಲ್ಲೇ ತೊಗೊಳ್ತಾರೆ. ಇನ್ನಿಬ್ರಿಗೂ ಸ್ವೆಟರ್ ತೊಗೊಳಕ್ಕೆ ಅಂತ ಬಂದ್ವಿ. ಪ್ರೀತಮ್ಗೊಂದು ಸ್ಟ್ಯಾಂಡರ್ಡ್ ಸೈಜು, ನರ್ಸರಿ ಮಕ್ಕಳಿಗೆಲ್ಲ ಸೈಜ್ ಒಂದೇ ಕೊಟ್ಟಿದ್ರಂತೆ. ಸೊ ಹಂಗಾಗಿ ಅದು ಆಗೋಯ್ತು. ಇನ್ನು ಪ್ರಗತಿಗಾದರೆ ಅದು ಸೈಜ್ ಬೇಕು, ಮಗುನ ನೋಡ್ಬಿಟ್ಟೆ ಕೊಡ್ತೀನಿ, ಸುಮ್ಮನೆ ಇಶ್ಯೂ ಆಗುತ್ತೆ, ನೀವು ಬರೋದು ತೊಗೊಂಡೋಗೋದು ಮತ್ತು ರಿಟರ್ನ್ ಮಾಡೋದು ಈ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದೆ. ಇನ್ನೊಂದೇನು ಸಣ್ಣ ಬ್ರೇಕ್ ಕೊಡ್ತಾರಲ್ಲ, ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಕಾಫಿ ಮತ್ತು ನಮ್ಮದು ಫೇವ್ರೇಟ್ ಎಗ್ ಪಪ್ಸ್ ತಿನ್ಕೊಂಡು ಕೈಕೊಂಡು ಕೂತಿದ್ವಿ. ಇನ್ನು ಪ್ರಗತಿ ಬರೋದಕ್ಕೆ, ಯಾಕೆಂತಂದರೆ ನಾವು ಬೇಗ ಹೋಗ್ಬಿಟ್ವಿ ಸ್ಕೂಲ್ ಹತ್ರ, ಲೇಟ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು. ಹಂಗಾಗಿ ಇನ್ನೂ 10-15 ಮಿನಿಟ್ಸ್ ಇತ್ತು. ಸರಿ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಪ್ರಗತಿನೂ ಕೂಡ ಬಂದರು. ಅಂದರೆ ಸ್ವಲ್ಪ ಸೈಜ್ ಆದ್ರೂ ನಮಗೆ ರಿಟರ್ನ್ ಆಪ್ಷನ್ ಇಲ್ಲ, ಎಕ್ಸ್ಚೇಂಜ್ ಆಪ್ಷನ್ ಇದೆ. ಮನೆಗೆ ತೊಗೊಂಡೋದ್ರೂ ನಾವು ಹಾಕಿ ಸೈಜ್ ಎಲ್ಲ ಆಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡ್ಕೋಬೋದು, ಆ ಥರ ಏನೂ ಇಲ್ಲ. ಸೊ ಬಂದರು, ಸರಿ ಆಯಿತು ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಹಂಗೆ ಹಾಕ್ಕೊಂಡು ನೋಡಿಬಿಟ್ರು. ಇನ್ನು 8th ಸ್ಟ್ಯಾಂಡರ್ಡ್ ಮೇಲೆ ಅಲ್ಲಿ ಹಿಂದೆ ಒಂದು ಬಂತು ನೋಡಿ, ಬ್ಲೇಸರ್ ಹಾಕಿದ್ದಾರೆ, ಆ ಥರ ಎಲ್ಲ ಕೊಡ್ತಾರೆ. ನೆಕ್ಸ್ಟ್ ಇಯರಿಂದನೂ ಇಲ್ಲ 9th ಸ್ಟ್ಯಾಂಡರ್ಡಿಂದ ಬ್ಲೇಸರ್ ಇದೆ. ಸೊ ನನಗಂತೂ ಅದನ್ನು ಕೊಡ್ಸೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಇದೆ, ಅದನ್ನು ಹಾಕೊಂಡು ನೋಡಬೇಕು ಅಂತ ಹೇಳಿ. ಸೊ ಅದು ತುಂಬ ಚೆನ್ನಾಗಿದೆ. 9th ಇಂದ +2 ತನಕ ಬ್ಲೇಸರು. ಅದರೊಳಗೂ ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ಥರ ಇದೆ. ಒಂದು ಮರೂನ್ ಕಲರ್ ಬ್ಲೇಸರ್ ಇದೆ, ಮತ್ತು ಸೈನ್ಸ್ ತೊಗೊಂಡಿರೋರಿಗೆ ವೈಟ್ ಕಲರನ್ನು ಕೊಟ್ಟಿದ್ದಾರೆ. ಸೊ ಇನ್ನು ನಾರ್ಮಲ್ ಇರೋರಿಗೆ ಈ ಥರ ಬ್ಲೇಸರ್ ಇದೆ, ಸಖತ್ತಾಗಿದೆ ಅದು ಕೂಡ. ಅದು 9th ಸ್ಟ್ಯಾಂಡರ್ಡಿಂದ ಅಂತೆ. ನಾನು ಅಂದ್ಕೊಂಡ್ಬಿಟ್ಟಿದ್ದೆ 8ಇಂದನೇ ಹೆಂಗೋ ಸಿಕ್ಬಿಡುತ್ತೆ ಅಂತ ಹೇಳಿ. ನೋಡಿದ್ರೆ 9th ಇಂದ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಸ್ವೆಟರ್ ಕೊಡಿಸ್ದೆ. ಕೊಡಿಸಿದ ತಕ್ಷಣ ಹಾಕ್ಕೊಂಡ್ಬಿಟ್ಟು ಸೈಜ್ ಎಲ್ಲ ಮಮ್ಮಿ ಪರ್ಫೆಕ್ಟ್ ಆಗಿದೆ ಹಂಗೆ ಹಿಂಗೆ ಅಂತ. ನಮ್ಮ ಮನೇಲಿ ಏನೇ ನಾನು ತೊಗೋಬೇಕು ಅಂತಂದ್ರೂ ನನ್ನನ್ನು ಬಿಟ್ಟು ತೊಗೊಳೋದಿಲ್ಲ. ಸುಮ್ಮನೆ ಹಂಗಾಯಿತು ಹಿಂಗಾಯಿತು ಅಂತ ಅದು ಇದು ಅಂತ ಇರ್ತೀಯ, ಇಲ್ಲ ನೀನೇ ಬಾ ಅಂತ ನಮ್ಮ ಮನೆಯವ್ರು ಅವ್ರು ಏನೂ ತೊಗೊಂಡು ಬರೋದಿಲ್ಲ, ಎಲ್ಲದಕ್ಕೂ ನಾವೇ ಹೋಗಬೇಕು. ಮತ್ತು ಮನೆಗೆ ಬಂದಮೇಲೆ ಸುಮ್ಮನೆ ಕರೆಕ್ಷನ್ಸ್ಗಳು ಮಾಡ್ತೀವಲ್ಲ, ಸೊ ಹಂಗಾಗಿ ಅವರು ಯಾಕೆ ಸುಮ್ಮನೆ ತಲೆನೋವು ಬಂದುಬಿಟ್ರೆ ಅವ್ರದ್ದು ಆಗಿಬಿಡುತ್ತೆ ಅಂತ ಹೇಳಿ ಅವ್ರಿಗೂ ಕೊಡಿಸಿದ್ವಿ. ಇನ್ನು ಪ್ರೀತಮ್ನ ಕರ್ಕೊಂಡು ಪ್ರೀತಮ್ಗೂ ಹಾಕೇ ನೋಡ್ಬಿಟ್ಟೆ ನಾನು, ಸೈಜ್ ಕರೆಕ್ಟಾಗಿದೆ, ಎಲ್ಲರಿಗೂ ಒಂದು ಸೈಜ್ ಅಂತ ಹೇಳ್ಕೊಟ್ರು ಅಂತ. ಅವನಿಗೂ ಪರ್ಫೆಕ್ಟ್ ಆಗಿತ್ತು. ಅಲ್ಲಿಂದ ಸೀದಾ ಬಂದು ಅಡುಗೆ ಮನೆ ಕೆಲಸ ಶುರು ಆಗುತ್ತೆ. ನಮ್ಗೆ ಎಲ್ಲಿಂದ ಎಲ್ಲೇ ಹೋಗಲಿ, ಫಾರಿನಿಗೆ ಹೋಗಿ ವಾಪಸ್ ರಿಟರ್ನ್ ಬಂದರೆ ನಮ್ಮ ಅಡುಗೆ ಮನೆಯೇ ನಮಗೆ ಸ್ವರ್ಗ, ಅದೇ ನಮ್ಮ ಕಾಯಂ ಕೆಲಸ. ಇನ್ನು ಅಲ್ಲಿಂದ ಬಂದ ತಕ್ಷಣ ಏನು ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಸರಿ ಬಿಸಿಬೇಳೆ ಬಾತ್ ಪೌಡರ್ ಖಾಲಿ ಆಗಿತ್ತು, ಆಲ್ಮೋಸ್ಟ್ ಎಲ್ಲ ಥರ ಪೌಡರು ಖಾಲಿ ಆಗಿದೆ, ಮಾಡ್ಕೋಬೇಕಂತ ಇದ್ದೆ ನಾನು. ಸರಿ ಹೆಂಗೋ ಹೊಸ ಮನೆ ಶಿಫ್ಟ್ ಆಗಿಬಿಡ್ತೀವಲ್ಲ, ಅಲ್ಲೇ ಎಲ್ಲ ಮಾಡ್ಕೊಳ್ಳೋಣ, ಸುಮ್ಮನೆ ಬಾಕ್ಸಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹೆಂಗೋ ಆರ್ಗನೈಸ್ ಮಾಡುವಾಗ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಅಷ್ಟು ಏನನ್ನೂ ಮಾಡ್ಕೊಂಡಿರಲಿಲ್ಲ. ಆದರೆ ಅದ್ರದ್ದು ಕತೆನೂ ಈ ಥರ ಒಂದು ಟ್ವಿಸ್ಟ್ ಕೊಡುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಸರಿ ಇವಾಗ ನಾನು ಬಿಸಿಬೇಳೆ ಬಾತ್ಗೆ ಸ್ವಲ್ಪ ಒಣಮೆಣ್ಸಿಕಾಯಿನ ಹುರ್ಕೊಂಡಿದ್ದೀನಿ, ಧನಿಯಾ ಪುಡಿ, ಕಡಲೆಬೇಳೆ, ಅದ್ರ ಜೊತೆಗೆ ಸ್ವಲ್ಪ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. ನಾನು ಮೆಜರ್ಮೆಂಟ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದೇ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ಸಕ್ಕತ್ ಟೇಸ್ಟಿ ಬರುತ್ತೆ. ಸ್ವಲ್ಪ ಮಸಾಲ, ಜೀರಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ, ಮೆಂತ್ಯ ಮತ್ತು ಕಾಳು ಮೆಣಸು ಮತ್ತು ಏಲಕ್ಕಿ, ಚಕ್ಕೆ, ಲವಂಗ ಒಂದು 3 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಕಡಿಮೆನೇ ಮಾಡಿದ್ದೀನಿ, ಯಾಕೆಂತಂದರೆ ಇದ್ರಲ್ಲಿ ಕಮ್ಮಿ ಆದರೆ ನಾನು ಅಡುಗೆಯಲ್ಲಿ ಜಾಸ್ತಿ ಮಾಡ್ಕೋಬೋದು. ಪ್ರೀತಮ್ಮು ಪ್ರಗತಿ ಸ್ವಲ್ಪ ಖಾರ ಮಾಡಿದ್ರೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ ತುರಿ ಮತ್ತು ಗಸಗಸೆನ ಲಾಸ್ಟಲ್ಲಿ ಹುರಿದ್ಬಿಟ್ಟು ಹಾಕಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋದು. ಸ್ವಲ್ಪ ತಣ್ಣಗಾಗಲಿ, ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಪೌಡರ್ ಮಾಡ್ಕೋಬೋದು. ಇನ್ನೊಂದೇನಂತಂದರೆ ಇದು ಕಲರ್ ಚೆನ್ನಾಗಿ ಬರಬೇಕಂತಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋಬೋದು, ಬಟ್ ಕಲರ್ ಏನೂ
ಅಷ್ಟು ವ್ಯತ್ಯಾಸ ಅನ್ಸಲ್ಲ ನಿಮಗೆ. ನಿಮ್ಗೆ ಇಷ್ಟೇ ಸಾಕು, ಈ ಕ್ವಾಂಟಿಟಿಲಿ ಮಾಡಿಕೊಂಡ್ರೆ ಎಷ್ಟು ಟೇಸ್ಟಿಯಾಗಿ ಬಿಸಿಬೇಳೆ ಬಾತ್ ಮನೇಲೇ ಮಾಡ್ಕೋಬೋದು ಅಂತ ಅಂದರೆ ಹೊರಗಡೆ ತಿಂದಿರೋದಕ್ಕೂ ಇದಕ್ಕೂ ನಿಮಗೆ ಸಮಥಿಂಗ್ ಡಿಫ್ರೆಂಟ್ ಅಂತ ಖಂಡಿತ ಅನಿಸುತ್ತೆ. ಅಷ್ಟು ರುಚಿಯಾಗಿ ಆಗುತ್ತೆ ಬಿಸಿಬೇಳೆ ಬಾತು. ಸೊ ಇದಕ್ಕೆ ನಾನಿನ್ನು ತರಕಾರಿ, ಅಕ್ಕಿ ಮತ್ತು ಬೇಳೆ ಎಲ್ಲ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ. ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಗೋಡಂಬಿ, ಕ್ಯಾಪ್ಸಿಕಮ್ನ ಸ್ವಲ್ಪ ಕಂಪಲ್ಸರಿಯಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಇನ್ನು ಈ ಪೌಡರ್ ನಾನು ಏನು ಮಾಡಿದ್ದೀನಿ, ಇಲ್ಲಿಗೆ ಮಾತ್ರನೇ ಮಾಡ್ಕೊಂಡಿದ್ದೀನಿ. ಮತ್ತು ಅಲ್ಲೋಗಿ ಹೊಸ್ದಾಗಿ ಎಲ್ಲ ಮಾಡ್ಕೋಬೇಕು. ಗರಂ ಮಸಾಲ ಎಲ್ಲ ಖಾಲಿಯಾಗಿದೆ. ಸೊ ಇದೇನಂತಂದರೆ ಇದೇ ಕ್ವಾಂಟಿಟಿನ ಡಬಲ್ ಮಾಡಿಕೊಂಡ್ರೆ ನಿಮಗೆ ಜಾಸ್ತಿ ಪೌಡರ್ ಸಿಗುತ್ತೆ. ನಾನು ಇಷ್ಟೇ ಸಾಕು, ಅಂದರೆ 2 ಸ್ಪೂನ್ ಸಾಕಾಗುತ್ತೆ ನಮ್ಮ ಮನೆಗೆ. ನಾನು 2 ಸ್ಪೂನ್ ಹಾಕೋದು ನಮಗೆಲ್ಲರಿಗೂ ಒಂದು ಬೇಕಾಗೋಷ್ಟು ಬಿಸಿಬೇಳೆ ಬಾತ್ ಆಗುತ್ತೆ. ಅದ್ರ ಜೊತೆಗೆ ಮೊಸರು ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿತ್ತು. ಎಷ್ಟು ಅಂದರೆ 1 ಪ್ಲೇಟ್ ತಿನ್ನೋರು 2 ಪ್ಲೇಟ್ ತಿಂತೀರಾ, ಅಷ್ಟು ರುಚಿಯಾಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಖಂಡಿತ ಇಂಗ್ರೀಡಿಯೆಂಟ್ಸ್ ಮೆನ್ಷನ್ ಮಾಡ್ತೀನಿ, ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಆದರೂ ಮೆನ್ಷನ್ ಮಾಡಿರ್ತೀನಿ. ಬಿಸಿಬೇಳೆ ಬಾತ್ ಪೌಡರ್ ಒಂದು ಹಾಫ್ ಆನ್ ಅವರ್ ಕೆಲಸ ಅಷ್ಟೇ, ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಹೋಗಿ ಹೊರಗಡೆ ತರೋ ಆಪ್ಷನ್ಸೇ ಬರೋದಿಲ್ಲ. ಇನ್ನು ಮನೆ ಕೆಲಸ ಏನಾಯಿತು ಅಂತ ಅಂದರೆ ನಮಗೂ ಕೂಡ ಐಡಿಯಾ ಇದ್ದಿದ್ದಿಲ್ಲ. ಜುಲೈ ಎಂಡಿಂಗಲ್ಲಿ ಅಥವಾ ಜುಲೈ ಮಧ್ಯದಲ್ಲಿ 15ಕ್ಕೆ ಪೂಜೆ ಇದೆ, ಸೊ ನೀವು ಶಿಫ್ಟ್ ಆಗಿಬಿಡ್ಬೋದು ಅಂತ ಹೇಳಿದರು ಓನರು. ಸೊ ಆಮೇಲೆ ಏನಾಯಿತು ಅಂತಂದರೆ ಓಕೆ ಜುಲೈ 15 ಅಂತ ಹೇಳಿ ಇನ್ನೊಂದು 15 ಡೇಸಲ್ಲಿ ನಾವು ಶಿಫ್ಟ್ ಆಗಿಬಿಡ್ತೀವಿ ಅಂತ ಹೇಳಿ ನಾವು ಎಲ್ಲ ಅಂದ್ಕೊಂಡ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ವಿ. ನಾವು ಫೋನ್ ಮಾಡಿಲ್ಲ, ಅವರು ಕೂಡ ಹೇಳಿಲ್ಲ. ಸರಿ ನೀನು ಏನಕ್ಕೂ ಅಪ್ಡೇಟೇ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದು ಸರಿ ಕಾಲ್ ಮಾಡಿಲ್ಲ, ಮನೆ ಹತ್ರನೇ ಹೋದ್ವಿ. ಅಲ್ಲಿ ವುಡ್ ವರ್ಕ್ ನಡೀತಾ ಇತ್ತು. ಅವ್ರು ಹೇಳಿದ್ರು ಇವಾಗ ಓಪನ್ ಆಗುತ್ತಲ್ಲ, ಎಲ್ಲ ಮುಗಿಯುತ್ತೆ, 10 ಡೇಸ್ ಟೈಮ್ ಇದೆ ಅಂತ ಕೇಳಿದರೆ ಅವರು ಇಲ್ಲ ಅಂತ ಹೇಳಿದರು. ಯಾರು ಕರೆಂಟ್ ಹೋಯ್ತು? ಬಂತು ಕರೆಂಟ್ ಹೋಗಿಲ್ಲ. ಏನ್ ಮಾಡ್ತಾ ಇದ್ಯಾ? ಏನದು? ಹೆಲಿಕಾಪ್ಟರ್ ಮಾಡ್ತಾ ಇದ್ಯಾ? ಓ ಹೆಲಿಕಾಪ್ಟರ್ ಅಂತ ಹೋಗುತ್ತೆ. ಹೆಂಗ್ ಹೋಗುತ್ತೆ ಹೆಲಿಕಾಪ್ಟರ್? ಅದಕ್ಕೆ ಬಂದು ಬಿದ್ದಾಗುತ್ತಾ? ಹೆಲಿಕಾಪ್ಟರ್ ಬೀಳ್ದಂಗೆ ಬಿಲ್ಡ್ ಮಾಡಬೇಕು. ಓಕೆ, ಸ್ಟ್ರಾಂಗ್ ಆಗಿರ್ಬೇಕು ಹೆಲಿಕಾಪ್ಟರ್. ಓಕೆ, ಮೇಲೆ ಹೋಗ್ಬೇಕಲ್ಲ, ಫುಲ್ ಹೈಟ್ ಅಲ್ಲಿ ಹೋಗ್ಬೇಕಲ್ಲ. ಓಕೆ, ಅಯ್ಯೋ ಸರಿಯಾಗಿ ಮಾಡ್ಬಗ್ನೆ. ಸೂಪರ್. ಹೆಂಗ್ ಹೋಗುತ್ತೀಗ ಹೆಲಿಕಾಪ್ಟರ್? ಹೋಯ್ತು ಬಿದ್ದೋಯ್ತು. ಒಬ್ಬನೇ ಆಟ ಆಡ್ತಾ ಇರ್ತಾನೆ. ನಾನು ಕೆಲಸ ಏನಾದರೂ ಮಾಡ್ತಾ ಇದ್ರೆ ಆಮೇಲೆ ಅವ್ನಿಗೆ ಹೆಂಗೆ ಅಂತ ಅಂದರೆ ಫಸ್ಟ್ ಅವ್ನು ಆಟ ಆಡ್ಬೇಕಾದ್ರೆ ಇದೆಲ್ಲ ನಾನೇ ಎಲ್ಲ ತುಂಬಿ ಎತ್ತಿಡ್ತಾ ಇದ್ದೆ. ಇವಾಗ ಹಂಗಲ್ಲ, ಅವ್ನು ಆಟ ಮುಗಿಸ್ಕೊಂಡು ಆ ಬ್ಯಾಸ್ಕೆಟಲ್ಲಿ ಆ ಥಿಂಗ್ಸ್ನೆಲ್ಲ ತುಂಬಿ ಎತ್ತಿಟ್ಟು ಅವನ ಆಟನ ಫಿನಿಶ್ ಮಾಡ್ತಾನೆ. ಸೊ ನಮ್ಮನ್ನೇ ನೋಡಿ ಮಕ್ಕಳು ಕಲಿತಾರೆ. ನಾವು ಆದಷ್ಟು ತಾಳ್ಮೆಯಿಂದ ನಾವೇನು ಮಾಡ್ತೀವೋ ಅದನ್ನ ನೋಡಿನೇ ಅವರು ಕಲಿಯೋದು. 1 ದಿನ 2 ದಿನ ನೋಡ್ತಾರೆ. ಯಾರು ಡೋರ್ ತಟ್ಟಿದ್? ಯಾರು ನೋಡು, ಯಾರು ಕೇಳು. ನೋಡು ಗುಕ್ಕನ. ಅಮ್ಮು ಬಂತ? ಹಾಯ್ ಅಮ್ಮು ಅನ್ನು. ಓನರ್ ಹೇಳಿದ್ರು ಆಗಸ್ಟಿಗೆ ಏನೋ ಇದೆ ಪೂಜೆ ಅಂತ ಹೇಳಿ. ಅರೆ ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಸೊ ಅದಕ್ಕೆ ಅವ್ರೇನು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ರಿಟರ್ನ್ ಮನೆಗೆ ಬಂದ್ವಿ. ಮನೆಗೆ ಬಂದು 2 ಡೇಸ್ಗೆ ನನಗೆ ಫ್ಲಾಶ್ ಆಯಿತು. ಇಲ್ಲ ಹಂಗೆಲ್ಲ ಹೇಳೋದು ಸಾಧ್ಯ ಇಲ್ಲ. ಅವ್ರ ಕಿವಿಗೆ ಆ ವಿಷಯ ಬಿದ್ದಿದ್ರೆ ಮಾತ್ರನೇ ಅವ್ರು ಆ ಥರ ಹೇಳೋದಕ್ಕೆ ಸಾಧ್ಯ. ಒಂದ್ಸರಿ ಫೋನ್ ಮಾಡಿ ಓನರ್ನ ವಿಚಾರಿಸೋದು ಒಳ್ಳೇದು ಅಂತ ಅನಿಸುತ್ತೆ ಅಂತ ಹೇಳಿ ಅವ್ರನ್ನ ಕೇಳಿದರೆ ಸಾರಿ ಈ ಥರ ಆಗಿಬಿಟ್ಟಿದೆ, ನಮಗೆ ಟೈಮ್ ಸರಿಯಾಗಲಿಲ್ಲ, ನಮಗೆ ಗ್ರೂಪ್ ಪ್ರವೇಶ ಮಾಡೋದಕ್ಕೆ ಒಳ್ಳೆ ಡೇಟ್ ಸಿಕ್ಕಿಲ್ಲ, ಹಾಗಾಗಿ ನಾವು ಆಗಸ್ಟಿಗೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಒಂದು ಮನೆ ಇದೆಯಲ್ಲ ಅವ್ರಿಗೆ ಓಕೆ ಆಗಿದೆ, ಬಟ್ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಹಂಗೆ ಅಂತ ಹೇಳಿದ್ರು. ಸರಿ ಬೇರೆ ಏನಾದರೂ ಆಪ್ಷನ್ ಇದೆಯಾ ನೋಡಿ ಅಂತ ನಾವು ಹೇಳಿದ್ವಿ. ಅದಾದಮೇಲೆ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಲಿಲ್ಲ, ಯಾಕೆಂದರೆ ಬೇರೆ ಕಡೆನೂ ಸಿಕ್ಕಿಲ್ಲ. ಇವ್ರಿಗೂ ಹೇಳಿಬಿಟ್ರೆ ಇಮಿಡಿಯೇಟಾಗಿ ಬೇರೆ ಯಾರಾದರೂ ತೊಗೊಂಡು ಬಿಡ್ತಾರಲ್ಲ, ಅಷ್ಟು ಡಿಮ್ಯಾಂಡ್ ಇದೆ. ನಾನು ಹೇಳಿದ್ರೆ ನೀವು ನಂಬಲ್ಲ ಅನಿಸುತ್ತೆ, ಬಾಡಿಗೆ ಮನೆಗೆ ಎಷ್ಟೊಂದು ಡಿಮ್ಯಾಂಡ್ ಅಂತ ನನಗೂ ಇವಾಗಲೇ ಅನಿಸಿತ್ತು. ಅವ್ರಿಗೆ ಹೇಳ್ದಲ್ಲೇ ಮತ್ತೆ ಹೋಗಿ 3 ಡೇಸ್ ಫುಲ್ ಹುಡುಕಿದ್ವಿ.
ಬೇರೆದು ಏನಾದರೂ ಸಿಕ್ಬಿಟ್ರೆ ಅದನ್ನು ಕ್ಯಾನ್ಸಲ್ ಮಾಡಿ ಅದಕ್ಕೆ ಶಿಫ್ಟ್ ಆಗಿಬಿಡೋಣ. ಆಗೋದಿಲ್ಲ, 2-3 ಮಂತ್ಸ್ವರೆಗೂ ನಾವು ಇಲ್ಲಿಂದ ಕರ್ಕೊಂಡು ಹೋಗೋದು ಅಸಾಧ್ಯ, ಕಷ್ಟ, ಸಿಕ್ಕಾಬಟ್ಟೆ ನಮ್ಗೆ ಕಷ್ಟ ಆಗಿದೆ ಇವಾಗ ಅಂತ ಹೇಳ್ಬಿಟ್ಟು ನಾವೇನು ಅಂದ್ಕೊಂಡ್ವಿ, ಸರಿ ಆಯಿತು ಅಂತ ಹೇಳಿ 3 ಡೇಸ್ ಮತ್ತೆ ಹುಡುಕಿದ್ವಿ. ಮತ್ತೆ ಎಷ್ಟೋ ಮನೆ ಹುಡುಕಿದ್ವಿ, ನಮ್ಗೆ ಎಲ್ಲೂ ಮನೆ ಸಿಕ್ಕಿಲ್ಲ, ಮತ್ತು ಅಷ್ಟು ನಿಯರಲ್ಲೂ ಸಿಗಲಿಲ್ಲ, ಆ ಥರ ಮನೆಯೂ ಸಿಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಸರಿ ಆಯಿತು ಸರಿ ನಾವು ಹಿಂಗೋ ಆಗಸ್ಟ್ ತನಕ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಕ್ಕೆ ಮತ್ತೆ ಫೋನ್ ಮಾಡಿದ್ರೆ ಆಗಸ್ಟ್ ಎಂಡಿಂಗ ಶಿಫ್ಟ್ ಆಗ್ಬೋದು ಅಂತ ಹೇಳಿದರು. ಈಗ ನೋಡಿದ್ರೆ ಸೆಪ್ಟೆಂಬರ್ 2 ನಾವು ಗೃಹ ಪ್ರವೇಶ ಡೇಟ್ ಫಿಕ್ಸ್ ಮಾಡಿದ್ದೀವಿ. 2ನೇ ತಾರೀಕು ಪಕ್ಕ ಗೃಹ ಪ್ರವೇಶ, ನೀವು 3ನೇ ತಾರೀಕಿಗೆ ಶಿಫ್ಟ್ ಆಗ್ಬೋದು ಅಂತ ಹೇಳಿದ್ದಾರೆ. ಸೊ ಈ ಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಬಿಟ್ಟು ನಮ್ಮ ಶಿಫ್ಟಿಂಗ್ ಕೆಲಸ ಎಲ್ಲ ಹಿಂದೆ ಹೋಯಿತು. ಓನರ್ ಕೊಟ್ಟಿರೋ ಟ್ವಿಸ್ಟಿಗೆ ನಾವೇ ಶಾಕಲ್ಲಿದ್ದೀವಿ. ಇನ್ನು ಈ ಥರ ಆಗಿದೆ ಕತೆ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಅದನ್ನೇ ನಂಬ್ಕೊಂಡು ನಾವು ಓಕೆ ಸೆಪ್ಟೆಂಬರ್ಗೆ ಶಿಫ್ಟ್ ಆಗೋಣ ಅಂತ ಸುಮ್ಮನಾಗ್ಬಿಟ್ಟಿದ್ದೀವಿ. ಇನ್ನಿಲ್ಲಿ ಪ್ರೀತಮ್ ಪ್ಯಾನ್ ಕೇಕಿಗೆ ಪ್ರೀಮಿಕ್ಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೆಲ್ಲ, ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ರಾಗಿ ಹಿಟ್ಟನ್ನು ನಾನು ಬಟ್ಟೆಯಲ್ಲಿ ಚೆನ್ನಾಗಿ ಸೋಸಿದ್ದೀನಿ, ಅಂತಂದರೆ ಜರಡೆ ಹಿಡ್ದಿದ್ದೀನಿ ಬಟ್ಟೆಯಲ್ಲಿ, ಅಂತೇಳು ವೈಟ್ ಬಟ್ಟೆಯಲ್ಲಿ. ಅದಕ್ಕೆ ಸ್ವಲ್ಪ ಸೋಡಾ, ಬೇಕಿಂಗ್ ಪೌಡರು, ಓಟ್ಸ್ನ ಪೌಡರ್ ಮಾಡ್ಕೊಬೇಕು, ಅದು ರೋಲ್ಡ್ ಓಟ್ಸ್ ಅಂತ ಬರುತ್ತೆ. ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋದು, ಓಟ್ಸ್ ಪೌಡರು, ರಾಗಿ ಮತ್ತು ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ, ಗೋಧಿ ಹಿಟ್ಟು ಹಾಕಿಲ್ಲ ನಾನು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಸೋಡಾ, ಬೇಕಿಂಗ್ ಪೌಡರ್ ಹಾಕ್ಕೊಂಡು ಬೆಲ್ಲನ ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಏಲಕ್ಕಿ ಪೌಡರ್, ಈಗ ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿದ್ದೀನಿ. ಇಷ್ಟೇ. ಇದನ್ನು ಮಾಡಬೇಕಾದ್ರೆ ನಾವು ಫ್ಲೇವರ್ನ ಚೇಂಜ್ ಮಾಡ್ಕೋಬೋದು. ಸ್ವಲ್ಪ ಕೋಕೋ ಪೌಡರ್ ಹಾಕಿದ್ರೆ ಚಾಕ್ಲೇಟ್ ಫ್ಲೇವರಲ್ಲಿ ಬರುತ್ತೆ, ಬನಾನಾ ಎಗ್ ಹಾಕಿದ್ರೆ ಬನಾನಾ ಪ್ಯಾನ್ ಕೇಕ್ ಆಗುತ್ತೆ, ಬರೀ ಎಗ್ ಹಾಕಿ ಮಾಡಿದ್ರೂ ಎಗ್ ಪ್ಯಾನ್ ಕೇಕ್ ಥರ ಆಗುತ್ತೆ. ಸೊ ಈ ಥರ ಮಾಡಬೇಕಾದ್ರೆ ಡಿಫ್ರೆಂಟಾಗಿ ನಾವು ಮಾಡ್ಕೋಬೋದು. ಅದಕ್ಕೆ ವೆನಿಲಾ ಎಸೆನ್ಸ್ ಎಲ್ಲ ಹಾಕ್ಕೊಂಡ್ರೆ ಸ್ಮೆಲ್ ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ಹನಿ ಹಾಕಿ ಮಾಡೋದು. ಈ ಥರ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡು ಅವನಿಗೆ ಪ್ಯಾನ್ ಕೇಕ್ ಅಥವಾ ಏನಾದರೂ ಇದು ಮಾಡ್ಬೋದು, ನಾವು ವೆಫಲ್ಸ್ ಕೂಡ ಮಾಡ್ಕೊಬೋದು. ಸೊ ಇದನ್ನು ನಾನು ರೆಸಿಪಿ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಈಗ ಜಸ್ಟ್ ಪ್ರೀಮಿಕ್ಸ್ ನನಗೆ ರೆಡಿ ಮಾಡಿ ಎತ್ತಿಟ್ಕೊಂಡೆ, ಟೈಮ್ ಇತ್ತಂತ ಹೇಳಿ ಅಷ್ಟೇ. ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸಡನ್ಲಿ ನನ್ನ ತಮ್ಮ ಫೋನ್ ಮಾಡಿ ಬರ್ತಾಯಿದ್ದೀನಿ ಅಂತ ಅಂದ. ಓಪನ್ ಮಾಡಿ ಪ್ರೀತು. ಯಾರು ಯಾರು ಬಂದಿರೋದು? ನೀನು ಗುಡ್ಸ ಸಿಗ್ತಾ ಇಲ್ವಲ್ಲ? ಯಾರಪ್ಪ ಅದು? ಮಂಜಣ್ಣ ಅಲ್ಲ, ಮಂಜು ಮಾಮ. ಯಾರಪ್ಪ? ಮಂಜು ಮಾಮ ಬಂತ? ಯಾರದು? ಬೆಳಗ್ಗೆ ಸ್ವಲ್ಪ ಬೇಗನೆ ಕೆಲ್ಸಕ್ಕೆ ಹೋಗಬೇಕು. ನಮ್ಮ ಮನೆಗೆ ಹೋಗಿ ಅಲ್ಲಿಂದ ಬರೋದು ಲೇಟ್ ಆಗುತ್ತೆ, ಇಲ್ಲಿಂದಾನೆ ಅವ್ನು ಇಲ್ಲೇ ನಿಯರ್ ಕೆಲಸ ಮಾಡೋದಂತ ಹೇಳಿ ಸರಿ ಬರ್ತೀನಿ ಅಂತ ಅಂದ. ನಮಗೆ ಸಾಂಬಾರಿತ್ತು, ಸರಿ ಅದೇ ಆಗುತ್ತೆ ಅಂತ ಸುಮ್ಮನೆ ಆಗಿದೆ. ಅವ್ನು ಬಂದ ತಕ್ಷಣ ಸ್ವಲ್ಪ ಮೊಟ್ಟೆ ಎಲ್ಲ ಫ್ರೈ ಮಾಡಿ ಸ್ವಲ್ಪ ಹಪ್ಳ ಕಡ್ದು ಅದೇ ಸಾಂಬಾರು ಅನ್ನ ಎಲ್ಲ ಮಾಡಿದೆ. ಒಂದು ಸ್ವಲ್ಪ ಮುಂಚೆ ಹೇಳಿದ್ರು ಏನಾದರೂ ಮಾಡ್ಬೋದು. ನಾನೆಲ್ಲ ಆಲ್ಮೋಸ್ಟ್ ರೆಡಿ ಮಾಡಿ ಇನ್ನೇನು ಮಲ್ಕೋಬೇಕು ಅನ್ನೋ ಟೈಮಲ್ಲಿ ಅವನು ಹೇಳ್ದ. ಅಂದರೆ ಬೇಗನೆ ಬಂದಿದ್ದ, ನಾವೆಲ್ಲ 9:30ಗೆಲ್ಲ ಮಲ್ಗೋ ಪ್ಲ್ಯಾನ್ ಇದೆ ಅಲ್ಲ, ಸೊ ಹಂಗಾಗಿ ಬೇಗ ಮಲಗಿಬಿಡ್ತೀವಿ. ಹೆಂಗೋ ಎಲ್ಲನೂ ರೆಡಿ ಮಾಡಿ ಅಡುಗೆನೂ ಮಾಡಿಕೊಟ್ಟು ಊಟ ಮಾಡಿ ಅವನು ಮಲ್ಕೊಂಡ. ಇನ್ನು ಬೆಳಗ್ಗೆ 3 ಗಂಟೆಗೆ ಹೋಗಬೇಕು ಅಂತ ಹೇಳಿದ್ದ. ಕಾಫಿ ಟೀ ನಾಷ್ಟ ಏನೂ ಮಾಡೋಕ್ಕಾಗಲ್ಲ, 3 ಗಂಟೆಗೆ ಹೋದ್ರೆ ಅವ್ನು ಫ್ರೆಶ್ ಅಪ್ ಆಗಿ ಓಡ್ತಾ ಇರ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಸುಮ್ಮನಾದೆ. ಇನ್ನು ಭಗವದ್ಗೀತೆ ಬುಕ್ಕನ್ನು ಓದ್ತೀನಿ. ಅಂದರೆ ನಾನು ಎಗ್ಗೇನು ತಿಂದಿಲ್ಲ, ಜಸ್ಟ್ ಮಾಡಿದ್ದೆ ಅಷ್ಟೇ. ಫ್ರೆಶ್ ಅಪ್ ಆಗಿ ಭಗವದ್ಗೀತೆ ಬುಕ್ಕನ್ನು ಓದ್ತಾ ಇದ್ದೀನಿ. ನೈಟ್ ತುಂಬ ಒಳ್ಳೆ ನಿದ್ದೆ ಬರುತ್ತೆ ನನಗೆ, ಹಾಗಾಗಿ ಇದನ್ನು ರೂಢಿ ಮಾಡಿಕೊಂಡೆ. ಫಸ್ಟ್ ಟೈಮ್ ನಾನು ಪ್ರೀತಮ್ ಪ್ರೆಗ್ನೆನ್ಸಿಯಲ್ಲಿ ಓದಿದ್ದೆ, ಬಟ್ ಅವಾಗ ಅರ್ಥ ಆಗಿದ್ದಕ್ಕೂ ಇವಾಗ ಅರ್ಥ ಆಗಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಇದರಲ್ಲಿ ಒಂದು ನಂಗೆ ತುಂಬ ಇಷ್ಟ ಆಯಿತು. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರಂತೆ ಏನಂತಂದರೆ, ಇವಾಗ ನನಗೆ ಯಾರಾದರೂ ದ್ರೋಹ ಮಾಡಿದ್ರೆ ದೇವ್ರಿಗೆ ನಾನು ಕ್ಷಮಿಸ್ಬಿಡ್ತೀನೇನೋ, ಆದರೆ ನನ್ನ ಭಕ್ತನಿಗೆ ಯಾರಾದರೂ ಅನ್ಯಾಯ ಮಾಡಿದರೆ ಅವರ ಸಂಹಾರ ಖಂಡಿತ, ಅವ್ರನ್ನ ಕ್ಷಮಿಸೋ ಮಾತೇ ಇಲ್ಲ ಅಂತ ಒಂದು ಅರ್ಜುನನಿಗೆ ಆ ಮಾತು ಹೇಳ್ತಾರೆ. ಅರ್ಜುನನ ಕಡೆ ಕೃಷ್ಣ ನಿಂತ್ಕೊಂಡಿದ್ದು ಅದಕ್ಕೇನೆ, ಅರ್ಜುನ ಕೃಷ್ಣನ ಪರಮ ಭಕ್ತ. ಸೊ ಅದಂದಾಗ ನನಗೆ ಅದೇ ನೆನಪಾಯಿತು. ನಮ್ಮನ್ನು ಕೇಡು ಬಯಸ್ತಾ ಅವ್ರಿಗೆ ನಾವು ಏನು ಹೇಳೋ ಅವಶ್ಯಕತೆ ಇಲ್ಲ, ನಾವು ದೇವರ ಭಕ್ತರಾಗಿ ದೇವ್ರ ಒಂದು ಧ್ಯಾನದಲ್ಲಿ ಇದ್ಬಿಟ್ರೆ ದೇವರೆಲ್ಲ ನೋಡ್ಕೊಡ್ತಾರೆ ಅಂತ. ಸೊ ಅದಾಯಿತು. ಅದಾದಮೇಲೆ ಇವಾಗ ಮತ್ತೆ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ನೆನೆಸಿರೋ ಬಾದಾಮಿ ತಿಂದ್ಬಿಟ್ಟು ಜೀರಿಗೆ ನೀರನ್ನು ಕುಡಿತಾ ಇದ್ದೀನಿ. ಬಿಸಿ ಬಿಸಿ ನೀರು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು, ತಣ್ಣಗಿರೋ ನೀರು ಕುಡಿಬಾರ್ದು. ಜಠರ ಅನ್ನೋದು ಅಗ್ನಿ ಅಂತ ಹೇಳ್ತಾರೆ. ಸೊ ಅದ್ರ ಮೇಲೆ ತಣ್ಣೀರು ಹಾಕಬಾರ್ದು ಅಂತೇಳಿ ಬೆಳಗ್ಗೆ ಹೊತ್ತು ಬೆಚ್ಚಗಿರೋ ನೀರು ಬಿಸಿ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಇನ್ನು ಬೆಳಗ್ಗೆ ಏನಾಯಿತು ಅಂತಂದರೆ ಅವ್ನು 3 ಗಂಟೆಗೆ ಹೋದ ನನ್ನ ತಮ್ಮ. ನಾನು 3 ಗಂಟೆಗೆ ಎದ್ದೋಳು, ಮತ್ತೆ ನಿದ್ದೆನೇ ಬಂದಿಲ್ಲ. ಇಲ್ಲ ಇನ್ನು 2 hours ಟೈಮ್ ಇದೆ, ಇವಾಗಿದ್ದರೆ ನಂಗೆ ತುಂಬ ನಿದ್ದೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಮಲ್ಕೊಂಡವರು. ಎದ್ದೇಳಕ್ಕೆ ಆಗಿಲ್ಲ, ಅಲಾರಾಮ್ದು ಕೇಳಿಸಿಲ್ಲ, ಏನೂ ಇಲ್ಲ. ಟೈಮ್ ಆಗೋಗಿದೆ, ನನಗೊಂದು 15 ನಿಮಿಷ ಟೈಮ್ ಇತ್ತು ಅಷ್ಟೇ ಪ್ರಗತಿನ ಸ್ಕೂಲಿಗೆ ಕಳ್ಸೋದಕ್ಕೆ. ಅವಾಗೆದ್ದು ಪಟ ಅಂತ ಒಂದು ಎರಳಿಕಾಯಿ ಇತ್ತು, ಎರಳಿಕಾಯಿ ಹಾಕ್ಬಿಟ್ಟು ನಿಂಬೆಹಣ್ಣು ಚಿತ್ರಾನ್ನ ಥರನೇ ಎರಳಿಕಾಯಿ ಚಿತ್ರಾನ್ನ ಮಾಡಿಕೊಟ್ಬಿಟ್ಟು ಕಳಿಸ್ದೆ. ಇನ್ನು ಪ್ರೀತಮ್ಗೆ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತೇಳಿ, ಅವನಿಗೆ ಟೈಮ್ ಸಿಗುತ್ತೆ, ಪ್ರಗತಿಗೆ ಟೈಮ್ ಸಿಗೋದಿಲ್ಲ. ಸಿಹಿ ಗೆಣಸಿತ್ತಲ್ಲ ಅದನ್ನು ಬೇಯಿಸೋಣ ಅಂದ್ಕೊಂಡೆ. ಬೇಯಿಸೋದಕ್ಕಿಂತ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಖಾರದ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಏರ್ ಫ್ರೈಯರಲ್ಲಿ ಮಾಡ್ತಾಯಿದ್ದೀನಿ. ಏರ್ ಫ್ರೈಯರು ಇಲ್ಲ ಅಂದರೆ ಏನು ಮಾಡಬೇಕು ಅಂತಂದರೆ ಡೀಪ್ ಫ್ರೈ ಮಾಡಬೇಕಾಗುತ್ತೆ. ಡೀಪ್ ಫ್ರೈ ಬಂದುಬಿಟ್ರೆ ಎಣ್ಣೆ ಜಾಸ್ತಿ ತೊಗೊಳುತ್ತೆ. ಸೊ ಹಂಗಾಗಿ ಏರ್ ಫ್ರೈಯರ್ ಬೆಸ್ಟ್ ಅಂತ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಏರ್ ಫ್ರೈಯರ್ ಡೇಂಜರ್ ಅಲ್ವಾ ಅಂತಂದರೆ ಇಲ್ಲ, ಬಳಸೋ ರೀತಿ ಗೊತ್ತಿದ್ರೆ ಅದೇನು ಡೇಂಜರ್ ಆಗೋದಿಲ್ಲ. ಯಾವಾಗಲೂ ಅಷ್ಟೇ 180 ಡಿಗ್ರಿಯಲ್ಲೇ ನಾವು ಏನೇ ಬಿಸಿ ಮಾಡಿದ್ರು 180 ಡಿಗ್ರಿಲಿ ಬಿಸಿ ಮಾಡಬೇಕು. ಒಂದು 15 ನಿಮಿಷ ಸಾಕಾಗುತ್ತೆ. 180ಗಿಂತ ಜಾಸ್ತಿ ಹೀಟ್ ಆಗಿಬಿಟ್ರೆ ಅದು ಏನಾದರೂ ರಿಯಾಕ್ಷನ್ ಆಗುತ್ತೆ ಅಷ್ಟೇ. ಗೊತ್ತಿದ್ರೆ, ಬಳಸೋ ರೀತಿ ಗೊತ್ತಿದ್ರೆ ಅದು ಯಾವುದೂ ಪ್ರಾಬ್ಲಮ್ ಆಗಲ್ಲ. ಚೆನ್ನಾಗಿದೆಯಾ? ಸೂಪರ್. ಚಿಪ್ಸ್ ಸ್ವೀಟ್ ಪೊಟ್ಯಾಟೋದು ಆರಾಮಾಗಿ ಮನೆಯಲ್ಲೇ ಚಿಪ್ಸ್ ಮಾಡ್ಕೋಬೋದು. ಸಖತ್ತು ಕ್ರಿಸ್ಪಿಯಾಗುತ್ತೆ. ಯಾವುದು ಆಯಿಲ್ ಕೂಡ ಯೂಸ್ ಮಾಡಲ್ಲ. ಮಕ್ಳಿಗೆ ಲಂಚ್ ಬಾಕ್ಸ್ಗೆ ಹಾಕೋದು 10 ಮಿನಿಟ್ಸಲ್ಲಿ ಇದಾಗುತ್ತೆ. 10 ಮಿನಿಟ್ಸು ಸಾಕೋಬಿಟ್ಟು ನಾನು 15 ಮಿನಿಟ್ಸ್ ಇಟ್ಟಿದ್ದೆ. ಬೇಕಾ? ಸುಟ್ಟ ಅದು ಇರು, ನಾನು ಕೊಡ್ತೀನಿ. ಸುಡ್ತಾ ಇದೆ ದುಡ್ರೆ ಮುಟ್ಬಾರ್ದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ, ಸಖತ್ತಾಗಿದೆ. ಲಂಚ್ ಬಾಕ್ಸ್ಗೆ ಏನಾದರೂ ಸ್ನ್ಯಾಕ್ಸ್ ಬಾಕ್ಸ್ ಬೇಕಾಗಿದ್ರೆ ಸ್ವೀಟ್ ಪೊಟ್ಯಾಟೋಗೆ ಹಾಕ್ಬೋದು. ನನಗೆ ಇಷ್ಟು ಕೊಟ್ಟು ಕಳಿಸ್ತೀನಿ. ಅರ್ಜೆಂಟಿಗೆ ಒಂದು ಟ್ರೈ ಮಾಡಿದೆ ಅಷ್ಟೇ ನಾನು. ತಿನ್ನು. ಅವನ್ ಏರ್ ಫ್ರೈಯರ್ ಇಲ್ದಲೇ ಮಾಡೋ ಆಪ್ಷನ್ಸ್ ಇರುತ್ತೆ, ಬಟ್ ಅದೆಲ್ಲ ಪ್ರೊಸೀಜರ್ ತುಂಬ ಕಷ್ಟ. ಇಡ್ಲಿ ಪಾತ್ರೆಯಲ್ಲೆಲ್ಲ ಬಿಸ್ಕೆಟ್ ಮಾಡ್ತೀನಿ ಅಂತಂದರೆ ಒಂದು 6 ಬಿಸ್ಕೆಟ್ ಮಾಡೋದಕ್ಕೆ ಅರ್ಧ ಗಂಟೆ ಇಡ್ಲಿ ಪಾತ್ರೆ ಇಟ್ಕೊಂಡು ನಿಂತ್ಕೋಬೇಕು. ಸೊ ಹಾಗಾಗಿ ಆ ಪ್ರೊಸೀಜರ್ಗಿಂತ ನನಗೆ ಇದು ಬೆಸ್ಟ್ ಅನ್ನಿಸ್ತು. ಆ್ಯಂಡ್ ಮಾಡೋ ರೀತಿಯಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ತುಂಬ ಚೆನ್ನಾಗೂ ಆಗುತ್ತೆ, ಟೈಮು ಉಳಿಯುತ್ತೆ, ಆಯಿಲ್ ಸೇವ್ ಆಗುತ್ತೆ. ಆಯಿಲ್ ಡೀಪ್ ಫ್ರೈ ಮಾಡ್ಕೊಂಡು ತಿನ್ನೋದಕ್ಕಿಂತ ಏನೂ ಅಲ್ಲ ಈ ಏರ್ ಫ್ರೈಯರ್. ಸೊ ಏರ್ ಫ್ರೈಯರ್ ನನಗೆ ಓಕೆ ಅಂತ ಅನ್ನಿಸ್ತು. ಇದ್ರ ಬಗ್ಗೆ ನಾನು ನಿಮ್ಗೆ ಯಾವಾಗಾದರೂ ಡೀಟೇಲಾಗಿ ಹೇಳ್ತೀನಿ ಯಾವ ಥರ ಹೇಗೆ ಅಂತ ಹೇಳಿ. ಈ ವಾಟ್ರ್ ಬಾಟ್ಲು ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ, ಕ್ಯೂಟಾಗಿ ಚೆನ್ನಾಗಿದೆ ಅಂತ. ಅದರದ್ದು ಲಿಂಕ್ ಹಾಕಿರ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.